ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಹಿಂದಿನ ಕ್ಲಾಸನ್ನು ಮುಂದುವರಿಸ್ತಾ ಇದ್ದೀನಿ. ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. ನಾನು ಇದನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಮೊದಲನೇ ಹಂತ ವೊಕ್ಯಾಬುಲರಿ ಪಾರ್ಟ್, ಎರಡನೇ ಹಂತ ಗ್ರಾಮರ್ ಪಾರ್ಟ್, ಮೂರನೇ ಹಂತ ಕಂಪೋಸಿಷನ್ ಪಾರ್ಟ್. ಈ ಮೊದಲನೇ ಹಂತ ಮತ್ತು ಎರಡನೇ ಹಂತ ಡೈಲಿ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತಾವ. ಓಕೆ, ಅಂಡ್ ಮೂರನೇ ಹಂತ ಗ್ರಾಮರ್ ಪಾರ್ಟ್ ಎಲ್ಲಾ ಟಾಪಿಕ್ಸ್ ಕಂಪ್ಲೀಟ್ ಆದ್ಮೇಲೆ ಮೂರನೇ ಹಂತವನ್ನು ನಾವು ತೆಗೆದುಕೊಳ್ತೇವೆ. ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತದೆ. ಕಂಪೋಸಿಷನ್ ಪಾರ್ಟ್ ಅಲ್ಲಿ ಲೆಟರ್ ರೈಟಿಂಗ್ ಬರೆಯುವುದು ಹೇಗೆ, ಎಸ್ಸೆ ಬರೆಯುವುದು ಹೇಗೆ, ಪ್ಯಾರಾಗ್ರಾಫ್ ರೈಟಿಂಗ್ ಬರೆಯುವುದು ಹೇಗೆ, ಟ್ರಾನ್ಸ್ಲೇಷನ್ ಮಾಡುವುದು ಹೇಗೆ, ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಲೆವೆಲ್ದಲ್ಲಿ ಇರ್ತದ. ಓಕೆ, ಕಂಪೋಸಿಷನ್ ಪಾರ್ಟ್. It means you should be able to write a paragraph in English. You should be able to translate Kannada to English, English to Kannada, like this. Okay, ಈ vocabulary part ಅನ್ನ ನಮ್ಮ ಗ್ರಾಮರ್ ಕೋರ್ಸ್ ಆರ್ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಡೈಲಿ ಇದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. 10 ನಿಮಿಷ, 5 ನಿಮಿಷ, 15 ನಿಮಿಷ. ಅದಾದ ನಂತರ ಯಾವುದು ಗ್ರಾಮರ್ ಟಾಪಿಕ್ ಅನ್ನು ಹೇಳ್ಬೇಕಂತ ಅನ್ಕೊಂಡಿರ್ತೀವಿ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಈಗ ಗ್ರಾಮರ್ದಲ್ಲಿ ನಾನು ಟೆನ್ಸ್ ಅನ್ನ ತಗೊಂಡಿದ್ದೀನಿ. ಅದಕ್ಕಿಂತ ಮೊದಲ ವೊಕ್ಯಾಬ್ಯುಲರಿ ಪಾರ್ಟ್ ಯಾವ್ದು ತಗೊಂಡಿದ್ದೀನಿ? ಫಸ್ಟ್ ವರ್ಬ್ಸ್. ವರ್ಬ್ಸ್ 3 ಫಾರ್ಮ್ ಇರ್ತದ. ಅದು 3 ಫಾರ್ಮ್ಗಳು ನಿಮಗೆ ಪರಿಚಯ ಇರಲೇಬೇಕು. ಇಲ್ಲದೇ ಇದ್ರೆ ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿಯಕ್ ಆಗುದಿಲ್ಲ, ನಿಮಗೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಆಗುದಿಲ್ಲ. ಓಕೆ, ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಈಗಾಗಲೇ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ವರ್ಬ್ಸ್ ಗಳನ್ನ ಕೊಟ್ಟು ಈ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ತೇನೆ. ಅದು ಏನು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಫ್ರೇಸಲ್ ವರ್ಬ್ಸ್ ಆಗಿರ್ಬೋದು, ಆಂಟಾನಿಮ್ಸ್, ಸಿನಾನಿಮ್ಸ್, ಇಡಿಯಮ್ಸ್, ಇಂಥವೆಲ್ಲ ಮೇನ್ ಟಾಪಿಕ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂತ. ಓಕೆ, ಇದಕ್ಕಿಂತ ಮೊದಲ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈಗ ನೋಡ್ರಿ, ಟರ್ಮಿನೇಟ್, ಟರ್ಮಿನೇಟೆಡ್, ಟರ್ಮಿನೇಟೆಡ್. ಟರ್ಮಿನೇಟ್ ಅಂದ್ರ ಕೊನೆಗಾಣಿಸು, ವಜಾಗೊಳಿಸು ಅಂದಂಗ. ಹಿ ವಾಸ್ ಟರ್ಮಿನೇಟೆಡ್ ಫ್ರಮ್ ದಟ್ ಪೋಸ್ಟ್, ಲೈಕ್ ದಿಸ್. ಟರ್ಮಿನೇಟ್. ನೋಡಿ, ಟರ್ಮಿನೇಟ್, ಟರ್ಮಿ. ಇಮಿಡಿಯೇಟ್ ಆಗಿ ನಿಮಗೆ ಓದಕ್ ಬರದೇ ಇದ್ರ ನಾ ಹೇಳಿದಿನಲ್ಲ, ಡಿವೈಡ್ ಮಾಡ್ಬೇಕು ನೀವು ವರ್ಡ್. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ, ನಿಮ್ಮ ಕನ್ವೀನಿಯನ್ಸಿಗೆ ತಕ್ಕಂಗೆ ಡಿವೈಡ್ ಮಾಡ್ಬೇಕು. ಒಮ್ಮಿದ್ದೊಮ್ಮಲೆ ಎಲ್ಲಾ ವರ್ಡ್ಸ್ ಅನ್ನ ಹಿಡ್ಕೊಂಡು ಪ್ರೊನೌನ್ಸ್ ಮಾಡಬಾರ್ದು. ನೋಡ್ರಿ, ಟರ್ಮಿನೇಟ್ ಆಮೇಲೆ ಕೂಡ್ಸಿ ಓದ್ಬೇಕು. ಟರ್ಮಿನೇಟ್, ಟರ್ಮಿನೇಟೆಡ್, ಟರ್ಮಿನೇಟೆಡ್. ಟೆರಿಫೈ, ಟೆರಿಫೈಡ್, ಟೆರಿಫೈಡ್. ಭಯ, ಭಯಗೊಳಿಸು, ಭಯವೊಂದು, ಭಯ ಹೊಂದುವುದು. ಓಕೆ, ಟೆರರೈಸ್, ಟೆರರೈಸ್ಡ್, ಟೆರರೈಸ್ಡ್. ಭಯಭೀತಗೊಳಿಸು. ಇದು ಭಯ ಹೊಂದುವುದು, ಇದು ಭಯಭೀತಗೊಳಿಸು. ಓಕೆ, ಟೆಸ್ಟ್, ಟೆಸ್ಟೆಡ್, ಟೆಸ್ಟೆಡ್. ಪರೀಕ್ಷಿಸು. ನಿಮಗೆಲ್ಲರಿಗೂ ಪರಿಚಿತವಾದಂತ ವರ್ಡ್. ಪರೀಕ್ಷೆ ಮಾಡು, ಪರೀಕ್ಷಿಸು. ಥಿಂಕ್, ಥಾಟ್, ಥಾಟ್. ಅಗೇನ್ ಕಾಮನ್ ವರ್ಡ್. ಥಿಂಕ್, ಥಾಟ್, ಥಾಟ್. ಸ್ಟ್ಯಾಟಿವ್ ವರ್ಬ್ ಅಂತ ಹೇಳ್ತೀವಿ. ಥಿಂಕ್, ಥಾಟ್, ಥಾಟ್. ವಿಚಾರ ಮಾಡು. ಈಗ ಬಹಳಷ್ಟು ವಿದ್ಯಾರ್ಥಿಗಳು ಬರೀತಿರ್ತಾರೆ, ಥಿಂಕ್ಡ್ ಅಂತ ಇರ್ತಾರೆ. ಸೆಕೆಂಡ್ ಫಾರ್ಮ್ದಲ್ಲಿ ಥಿಂಕ್ಡ್, ಥಿಂಕ್ಡ್ ಅಂತ ಹೇಳ್ತಿರ್ತಾರೆ. ಥಿಂಕ್ಡ್ ಅಲ್ಲ, ಥಿಂಕ್, ಥಾಟ್, ಥಾಟ್. ಟೀಚ್, ಟೀಚ್ಡ್, ಟೀಚ್ಡ್ ಅಲ್ಲ. ಟೀಚ್, ಟಾಟ್, ಟಾಟ್. ಕ್ಯಾಚ್, ಕ್ಯಾಚ್ಡ್, ಕ್ಯಾಚ್ಡ್ ಅಲ್ಲ. ಕ್ಯಾಚ್, ಕಾಟ್, ಕಾಟ್. ಫಸ್ಟ್ ಫಾರ್ಮ್ ಕರೆಕ್ಟ್ ಹೇಳ್ತಾರ, ಸೆಕೆಂಡ್ ಫಾರ್ಮ್ ಕ್ಯಾಚ್ಡ್ ಅಂತಾರ, ಇಲ್ಲಿ ಟೀಚ್ಡ್ ಅಂತಾರ, ಇದಕ್ಕೆ ಥಿಂಕ್ಡ್ ಅಂತಾರ. ಓಕೆ, ನೀವು ಕಾಮನ್ ಆಗಿ ಬಳಕೆ ಮಾಡುವಂತ ಕ್ರಿಯಾಪದಗಳು, ಅವುಗಳನ್ನೇ ನಾವು ತಪ್ಪು ಮಾತಾಡ್ಬಿಟ್ರ ಉಳಿದ ಕ್ರಿಯಾಪದಗಳನ್ನ ನಾವು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಕ ಅಥವಾ ಆ 3 ಫಾರ್ಮ್ ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಇದನ್ನ ರಿಪಿಟೇಷನ್ ಮಾಡ್ಬೇಕು. ಹೀಗೆ ಒಮ್ಮೆ ಹೇಳಿದ್ರ ಅಥವಾ ಒಮ್ಮೆ ನೀವು ಓದಿದ್ರ ಅದು ನೆನಪಿನಲ್ಲಿ ಉಳಿದಿಲ್ಲ.
3 ಸಲ 4 ಸಲ 5 ಸಲ ರಿಪಿಟೇಷನ್ ಮಾಡ್ಬೇಕು ಅಂದ್ರೆ ನೆನ್ನಲ್ಲಿ ಉಳಿತದ. ಯಾಕಂದ್ರೆ ಇದು ಬೇಸ್, ಇದು ಇಂಗ್ಲಿಷ್ ಕಲಿಯಾಕ, ಇಂಗ್ಲಿಷ್ ಗ್ರಾಮರ್ ಕಲಿಯಾಕ ಅಥವಾ ಇಂಗ್ಲಿಷ್ ಅನ್ನ ಮಾತಾಡಾಕ ಇದು ಬೇಸ್, ಬೇಕೇ ಬೇಕು 3 ಫಾರ್ಮ್. ಓಕೆ, ಈಗ ರಿಪೀಟ್ ಆಫ್ಟರ್ ಮೀ ಫಾರ್ 3 ಟೈಮ್ಸ್. ಟರ್ಮಿನೇಟ್, ಟರ್ಮಿನೇಟೆಡ್, ಟರ್ಮಿನೇಟೆಡ್, ಟರ್ಮಿನೇಟ್, ಟರ್ಮಿನೇಟೆಡ್, ಟರ್ಮಿನೇಟೆಡ್, terminate, terminated, terminated, terrify, terrified, terrified, terrify, terrified, terrified, terrify, terrified, 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 terrorized, 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 terrorize, terrorized, terrorized, terrorize, terrorized, terrorized, test, tested, tested, test, tested, tested, test, tested, tested, think, thought, thought, think, thought, thought, think, thought, thought. ಈಗ ನೋಡ್ರಿ, ಟೆರರ್, ಟೆರರೈಸ್, ಇಲ್ಲಿ ರೈಸ್ ಇದೆ ನೋಡಿ, ಟೆರರೈಸ್. ಬಿಡಿಸಿ ಓದ್ಬೇಕು. ಇಂಗ್ಲಿಷ್ ಗ್ರಾಮರ್ ಬರೋದಿಲ್ಲ, ಓಕೆ. ಮಾತಾಡಕ್ ಬರೋದಿಲ್ಲ, ಓಕೆ. ನಾವು ಆಮೇಲೆ ಅದನ್ನ ನೋಡೋಣ, ಹೇಗ್ ಮಾತಾಡ್ಬೇಕು, ಹೇಗ್ ಗ್ರಾಮರ್ ಅನ್ನ ಕಲಿಬೇಕಂತೇಳಿ. ಆದ್ರೆ ಇಂಗ್ಲಿಷ್ ಓದಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಬಾರ್ದು. ಎಂತ ಡಿಫಿಕಲ್ಟ್ ವರ್ಡ್ ಇದ್ರೂ ಸಹಿತ ನಾವು ಪ್ರೊನೌನ್ಸ್ ಮಾಡಬಹುದು, ಅದನ್ನ ಮಾತಾಡಬಹುದು. ಓಕೆ, ಸ್ವಲ್ಪ ಮಿಸ್ಟೇಕ್ ಆಗ್ಲಿ ನಡೀತದ, ಅದು ಎಲ್ರಿಗೂ ಆಗ್ತದ. ಆದ್ರೆ ಮ್ಯಾಕ್ಸಿಮಮ್ 95% ಕರೆಕ್ಟ್ ವರ್ಡ್ ಅನ್ನ ನೀವು ಏನು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿರ್ತದ, ಹಿಂಗೆ ಬಿಡಿಸಿ ಓದಿದ್ರೆ. ಓಕೆ, ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಹೆಂಗ ಓದಬೇಕು ಇಂಗ್ಲಿಷ್ ವರ್ಡ್ಸ್ ಅನ್ನ ಅಂತೇಳಿ. ಎಷ್ಟು ಡಿಫಿಕಲ್ಟ್ ವರ್ಡ್ ಇದ್ರು ಬಹಳ ಈಸಿಯಾಗಿ ಪ್ರೊನೌನ್ಸ್ ಮಾಡಬಹುದು. ಓಕೆ, ನಾ ಹೇಳಿದ್ನಲ್ಲ, ಈ ತರ ಡಿವೈಡ್ ಮಾಡ್ಕೋಬೇಕು ವರ್ಡ್ ಅನ್ನ. ಆಮೇಲೆ ಎಲ್ಲಾ ಡಿವೈಡ್ ಮಾಡಿದಂತ ಎಲ್ಲಾ ವರ್ಡ್, ಇಡೀ ಪದವನ್ನ ಇನ್ನೊಮ್ಮೆ ರಿಪೀಟ್ ಮಾಡಬೇಕು. ಓಕೆ, ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಗ್ರಾಮರ್ ಟಾಪಿಕ್. ಈ ಗ್ರಾಮರ್ ದಲ್ಲಿ ನಾನು ಟೆನ್ಸ್ ಅನ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ಪ್ರೆಸೆಂಟ್ ಟೆನ್ಸ್ ಮತ್ತು ಅದರಲ್ಲಿರುವ 4 ಟೆನ್ಸ್ ಗಳನ್ನ ಕಂಪ್ಲೀಟ್ ಆಗಿದೆ. ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೀನಿ. ಅದನ್ನ ಆ ಟೆನ್ಸ್ ಗಳನ್ನ ಬಳಕೆ ಮಾಡಿ ಅಥವಾ ಅವುಗಳ ಮುಖಾಂತರ ಹೇಗೆ ಮಾತಾಡಬೇಕು ಅಂಡ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆ ಟೆನ್ಸ್ ಗಳು ಹೇಗೆ ಹೆಲ್ಪ್ ಆಗ್ತಾವ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಬಂದಿದ್ದೀನಿ. ಈಗ ಪಾಸ್ಟ್ ಟೆನ್ಸ್ ತಗೊಂಡಿದ್ದೀನಿ. ಪಾಸ್ಟ್ ಟೆನ್ಸ್ ಆಗಿದೆ, ಅದರಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್. ಇದ್ರ ಬಗ್ಗೆನೂ 2 ವಿಡಿಯೋಗಳು ಆಗಿದಾವ, ಅವನ್ನ ನೋಡಿ ನೀವು ಇವನ್ನ ಏನು ಇದನ್ನ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ನೋಡ್ರಿ. ಸೊ ಇದಕ್ಕಿಂತ ಮೊದಲ 8 ವಿಡಿಯೋಸ್ ಗಳನ್ನ ಮಾಡಿದೀನಿ ನಾನು, ಟೆನ್ಸ್ ಟಾಪಿಕ್ ಚಲೋ ಮಾಡೋಕ್ಕಿಂತ ಮೊದಲ ಆ 8 ವಿಡಿಯೋಸ್ ಗಳನ್ನ ನೋಡಿ ಈ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ದಿಂದ ಏನ್ ಚಲೋ ಮಾಡಿನಲ್ಲ, ಪ್ರೆಸೆಂಟ್ ಟೆನ್ಸ್ ದಿಂದ ಅದನ್ನ ನೋಡ್ತಾ ಹೋಗ್ರಿ. ಅಂದಾಗ ನಿಮ್ಗ ಕ್ಲಾರಿಟಿ ಸಿಗುತ್ತ, ನಾ ಏನ್ ಹೇಳ್ತಾ ಇದ್ದೀನಿ, ಏನ್ ಹೇಳಕ್ ಹೊಂಟೀನಿ, ಹೇಗ್ ಹೇಳ್ತಾ ಇದ್ದೀನಿ. ನಿಮ್ಗೆ ನಾನು ಟೆನ್ಸ್ ಗ್ರಾಮರ್ ಕೋರ್ಸ್, ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಚಲೋ ಮಾಡೋಕ್ಕಿಂತ ಮೊದಲ ನಿಮ್ಮಲ್ಲಿ ಪ್ರೀವಿಯಸ್ ನಾಲೆಜ್ ಏನಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೀನಿ. ವರ್ಬ್ ಅಂತ ಎದಕ್ಕಂತೀವಿ, ಸಬ್ಜೆಕ್ಟ್ ಅಂತ ಎದಕ್ಕಂತ ಹೇಳ್ತೀವಿ, ಏನು ಆಬ್ಜೆಕ್ಟ್ ಅಂತ ಯಾವ್ದಕ್ ಹೇಳ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೀನಿ. ಅದಕ್ಕಾಗಿ ಅಲ್ಲಿ ನೀವು ನೋಡಿದ್ರಂದ್ರ ಇಲ್ಲಿ ಹೇಳುವಾಗ ಇನ್ನಿಷ್ಟು ಈಜಿ ಆಗುತ್ತೆ, ನಿಮಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತ, ಇಂಗ್ಲಿಷ್ ಅನ್ನ ಮಾತಾಡಕ ಈಜಿ ಆಗುತ್ತೆ. ಗ್ರಾಮರ್ ದಲ್ಲಿ ಏನು ಪ್ರಾಬ್ಲಮ್ ಆಗುದಿಲ್ಲ ನಿಮಗೆ. ಓಕೆ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಏನು ಪ್ರಾಬ್ಲಮ್ ಆಗುದಿಲ್ಲ. ಆದ್ರೆ ನೀವು ನಿಮ್ಮನ್ನು ಮಾತನಾಡಿಸುವುದು ಈ ಒಂದು ಕೋರ್ಸಿನ ಪ್ರಮುಖ ಉದ್ದೇಶ. ಅದು ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಹೇಳಿಕೊಟ್ಟು ಇಂಗ್ಲಿಷ್ ನಲ್ಲಿ ಮಾತಾಡೋದು. ಸ್ವಲ್ಪ ಟೈಮ್ ತಗೊಳುತ್ತಾ, ಡಿಫಿಕಲ್ಟ್ ಆಗುತ್ತಾ, ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತಾ. ಬಟ್ ಒನ್ಸ್ ನೀವು ಆ ಒಂದು ಪ್ರಾಸೆಸ್ಗೆ ಅಡ್ಜಸ್ಟ್ ಆದ್ರೆ ಕ್ರಮೇಣವಾಗಿ ನೀವು ಮಾತಾಡಕ ಕಲಿತೀರಿ. ನಾವು ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಪ್ರೆಸೆಂಟ್ ಟೆನ್ಸ್ ಆಗಿದೆ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಅದ್ರಾಗ ಟು ಬಿ ಫಾರ್ಮ್ ಯಾವು, ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ, ಅದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವು, ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಇಲ್ಲಿಯೂ ಸಹಿತ ಹ್ಯಾವ್, ಹ್ಯಾಸ್ ಅಷ್ಟೇನೆ. ಆ ಬೀನ್ ಅನ್ನೋದು ಕ್ರಿಯೆಯನ್ನ ಅಥವಾ ಕಂಟಿನ್ಯೂಸ್ ಅನ್ನ ತೋರ್ಸಾಕ ಬಂದಿರ್ತದ. ಓಕೆ, ಏನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್.
ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಆಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹ್ಯಾವ್ ಆಸ್. ಓಕೆ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ವ್ಯತ್ಯಾಸ ತೋರಿಸೋದ್ರ ಸಲುವಾಗಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ಹೇಳಿರ್ತೇನೆ ಅಷ್ಟೇ. ಇಲ್ಲಿಯೂ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್ ಟು ಬಿ ಫಾರ್ಮ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಮುಂದೆ ವರ್ಬ್ ಬರ್ತದ. ಇಲ್ಲಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಮುಂದೆ ವರ್ಬ್ ಬರುವುದಿಲ್ಲ. ಓಕೆ, ಅಲ್ಲಿ ನೌನ್ ಇರ್ಬೋದು, ಎಡ್ಜೆಕ್ಟಿವ್ ಇರ್ಬೋದು, ಎಡ್ಜೆಕ್ಟಿವ್ ನೌನ್ ಇರ್ಬೋದು, ಪ್ರಿಪೋಸಿಷನ್ ನೌನ್ ಇರ್ಬೋದು, ಅಡ್ವರ್ಬ್ ಇರ್ಬೋದು, ಪೊಸೆಸಿವ್ ಎಡ್ಜೆಕ್ಟಿವ್ ಪ್ಲಸ್ ನೌನ್ ಇರ್ಬೋದು. ಆ ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗ್ತದ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಬಳಕೆ ಮಾಡುವಂತ ಯಾಮ್, ಈಸ್, ಆರ್ ಗಳಿಗೆ ನಾವು ಟು ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವು ಇರುವಿಕೆಯನ್ನ ಮಾತ್ರ ತೋರಿಸ್ತಿರ್ತಾವ. ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅನ್ನೋದನ್ನ ಮಾತ್ರ ತೋರಿಸುವಾಗ, ಹೇಳುವಾಗ ನಾವು ಅವುಗಳನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಅವುಗಳಿಗೆ ನಾವು ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಉಳಿದ ಎಲ್ಲಾ ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಕನ್ಸಿಡರ್ ಆಗ್ತಾವ. ಹಾಗೆ ಪಾಸ್ಟ್ ಟೆನ್ಸ್ ದಲ್ಲಿ ಟು ಬಿ ಫಾರ್ಮ್ಸ್ ಇರ್ತಾವ, ವಾಸ್, ವರ್. ಫ್ಯೂಚರ್ ಟೆನ್ಸ್ ದಲ್ಲಿ ವಿಲ್ ಬಿ, ಶಾಲ್ ಬಿ, ಲೈಕ್ ದಿಸ್. ಅದು ಬೇರೆ, ಅದು ಫ್ಯೂಚರ್ ಟೆನ್ಸ್ ಬಂದಾಗ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈಗ ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ವಾಸ್, ವರ್. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ಡಿಡ್ ಫಾರ್ ಆಲ್ ಸಬ್ಜೆಕ್ಟ್ಸ್. ಎಲ್ಲಾ ಸಬ್ಜೆಕ್ಟ್ಸ್ ಡಿಡ್ ಒಂದೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಾಗ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್, ಅಲ್ಲಿ ಎರಡು ಇದಾವ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಒಂದೇ ಇದೆ, ಡಿಡ್ ಫಾರ್ ಆಲ್ ಸಬ್ಜೆಕ್ಟ್ಸ್. ಐ, ವಿ, ಯು, ಹಿ, ಶಿ, ಇಟ್, ದೇ. ಸಿಂಬಾಲಿಕಲ್ ಆಗಿ ನಾ ಈ ಪ್ರೊನೌನ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೇನೆ. ನೀವು ಅವುಗಳ ಬದಲಾಗಿ ಯಾರಾದ್ರೂ ಹೆಸರು, ಏನು ನೇಮ್ಸ್ ಅಂಡ್ ಕಂಟ್ರೀಸ್ ನೇಮ್ ಸಾಂದರ್ಭಿಕವಾಗಿ ಮಾತಾಡ್ತಿರ್ತಾರಲ್ಲ, ಅವುಗಳನ್ನು ತಗೊಳ್ಬಹುದು. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು ಅಂತ ಹೇಳಿದೀನಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರ ಕ್ರಿಯೆ ಹಿಂದ ಕಂಪ್ಲೀಟೆಡ್ ಆಗಿರ್ತದೆ, ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿರ್ತದೆ. ಆಕ್ಷನ್ ಹ್ಯಾಪನ್ಡ್ ಇನ್ ದ ಪಾಸ್ಟ್, ಒಂದು ಕ್ರಿಯೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿರ್ತದ. ಭೂತಕಾಲದಲ್ಲಿ ಕಂಪ್ಲೀಷನ್ ಅನ್ನ ಹೇಳುವಾಗ, ಒಂದು ಕ್ರಿಯೆ ಕಂಪ್ಲೀಷನ್ ಆಗಿದೆ ಅಂತ ಹೇಳುವಾಗ ನಾವು ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿನೂ ಸಹಿತ ಕ್ರಿಯೆ ಭೂತಕಾಲದಲ್ಲಿ ಕಂಪ್ಲೀಟೆಡ್ ಆಗಿರ್ತದೆ, ಈಗ ಹೇಳ್ತಿರ್ತೀವಿ. ಇದು ಅದು ಸೇಮ್, ಬಟ್ ಅಲ್ಲಿ ಏನು ಡಿಫ್ರೆನ್ಸ್ ಏನಾಗುತ್ತಂದ್ರ, ನಾವು ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಇರ್ತದ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ. ಇಲ್ಲಿ ಪ್ರೆಸೆಂಟ್ ಮೇಲೆ ಎಫೆಕ್ಟ್ ಇರುವುದಿಲ್ಲ. ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೆದು ಕಂಪ್ಲೀಟ್ ಆಗಿಬಿಟ್ಟಿರ್ತದ ಅಂತ ಮಾತ್ರ ಹೇಳ್ತಿರ್ತೀವಿ. ಅದಕ್ಕೆ ಮಾತ್ರ ಫೋಕಸ್ ಇರ್ತದೆ. ಫೋಕಸ್ ಈಸ್ ಆನ್ ಕಂಪ್ಲೀಷನ್ ಆಫ್ ಆಕ್ಷನ್ ಇನ್ ದ ಪಾಸ್ಟ್. ಆಕ್ಷನ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಓಕೆ, ಸಿ ಸಬ್ಜೆಕ್ಟ್ ವಿಲ್ ಟು ಆಬ್ಜೆಕ್ಟ್. ಇಲ್ಲಿ ವರ್ಬ್ ಟು ಅನ್ನ ಯೂಸ್ ಮಾಡ್ತೀವಿ ನಾವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಒನ್ ಅನ್ನ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಕಂಪ್ಯಾರಿಸನ್ ಮಾಡ್ಕೋತ ಓದ್ಬೇಕು, ಅಂದ್ರೆ ಈಸಿ ಆಗುತ್ತಾ. ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ ವಿಡಿಯೋಗಳನ್ನ ನೋಡ್ರಿ, 4 ಆಗಿರ್ಬೇಕು ಅವು. ಯಾಕಂದ್ರೆ ಎರಡಕ್ಕೂ ಸೇಮ್ ಇದೆ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ಏನ್ ಹೇಳುತ್ತಾ, ಇದು ಏನ್ ಹೇಳುತ್ತಾ. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವು, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವು. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವಾಗ ಮಾತಾಡ್ತೀವಿ, ಯಾವ ಸಂದರ್ಭದಲ್ಲಿ ಮಾತಾಡ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ಮಾತಾಡ್ತೀವಿ. ಎರಡನ್ನು ನೀವು ಏನು ಕಂಪ್ಯಾರಿಸನ್ ಮಾಡ್ಕೊತ ಹೋದ್ರ ನೆನಪಿನಲ್ಲಿ ಉಳಿತತ್ತ. ನಿಮಗೆ ಇಂಗ್ಲಿಷ್ ಅನ್ನು ಮಾತಾಡಕ್ಕೆ ಈಸಿ ಆಗುತ್ತಾ, ಮತ್ತು ಗ್ರಾಮೆಟಿಕಲ್ ಪಾಯಿಂಟ್ಸ್ ಗೊತ್ತಾಗ್ತಾವ. ಓಕೆ, ಈಗ ನೋಡ್ರಿ, ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ಟುಕ್ ಪ್ಲೇಸ್ ಇನ್ ದ ಪಾಸ್ಟ್ ಅಂಡ್ ಕಂಪ್ಲೀಟೆಡ್. ಈ ಸಂದರ್ಭವನ್ನು ಹೇಳಾಕ ನಾವು ಸಿಂಪಲ್ ಪಾಸ್ಟ್ ಅನ್ನ ಟೆನ್ಸ್ ಅನ್ನ ಹೇಳ್ತೀವಿ. ಓಕೆ, ಇದನ್ನ ಆಲ್ರೆಡಿ ಟೆನ್ಸ್ ಡೆಫಿನಿಷನ್ ಹೇಳುವಾಗ, ಆ ಟೆನ್ಸ್ ಬಗ್ಗೆ ಹೇಳುವಾಗ ಹೇಳ್ಬಿಟ್ಟಿರ್ತೀನಿ ಒಂದು ಉಪಯೋಗವನ್ನ. ಮತ್ತೆ ಈ ಸೆಪರೇಟ್ ಆಗಿ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ತಗೊಂಡಿರ್ತೀನಲ್ಲ, ಅದಕ್ಕಾಗಿ ಇನ್ನೊಮ್ಮೆ ಅದನ್ನ ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ. ಇದರ ಅರ್ಥ ಯೂಸೇಜ್ ಅಂದ್ರ ಯೂಸಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವ ಸಂದರ್ಭಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನೋದು. ಸಿಂಪಲ್ ಪಾಸ್ಟ್ ಟೆನ್ಸ್ is used to express an action took place in the past and completed. ಭೂತಕಾಲದಲ್ಲಿ ಒಂದು ಕ್ರಿಯೆ ಮುಗಿದಿದೆ, ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೆದಿದೆ ಮತ್ತು ಅದು ಕಂಪ್ಲೀಷನ್ ಆಗಿದೆ, ಕಂಪ್ಲೀಟೆಡ್ ಆಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೇವೆ. ಇದು ಇಂಗ್ಲಿಷ್ ನಲ್ಲಿ ಹೀಗೆ ಹೇಳಿದ್ರ ಅರ್ಥ ಆಗ್ಬೋದು, ಆದ್ರೆ ಕನ್ನಡದಲ್ಲಿ ಇಂಥ ವಾಕ್ಯಗಳು ಹೆಂಗಿರ್ತಾವ,
ಕನ್ನಡದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ವಾಕ್ಯಗಳು ಹೆಂಗಿರ್ತಾವ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ, ಕನ್ನಡದಲ್ಲೇನೆ ನೆನಪಿಸ್ಕೊಳ್ತೀವಿ ಮೊದಲ, ಆಮೇಲೆ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಇದೇ ರೀತಿ ಇದನ್ನೇ ಮಾಡ್ಬೇಕಾಗುತ್ತೆ, ಮತ್ತೆ ಬೇರೆ ದಾರಿ ಇರುದಿಲ್ಲ. ಹೇಳ್ತಾರ ಇಂಗ್ಲಿಷ್ ನಲ್ಲೇ ವಿಚಾರ ಮಾಡ್ರಿ, ಇಂಗ್ಲಿಷ್ ನಲ್ಲೇ ಥಿಂಕ್ ಮಾಡ್ರಿ, ಇಂಗ್ಲಿಷ್ ನಲ್ಲೇ ಮಾತಾಡ್ರಿ, ಈಜಿ ಆಗತ್ತ, ಫ್ಲೂಯೆಂಟ್ ಬರ್ತತ್ತ ಅಂತೇಳಿ. ಅದು ಹೇಳಲಿಕ್ಕಷ್ಟೇ ಚಲೋ, ಅದು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ. ಓಕೆ, ಆಗ್ಬೋದು ಸ್ವಲ್ಪ ಮಟ್ಟಿಗೆ, ಒಂದು 20% ಮಾತ್ರ ಮಾತಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಆಗುದಿಲ್ಲ, ಏನು ಹೆಲ್ಪ್ ಆಗುದಿಲ್ಲ. ಇಲ್ಲಿ ಈ ತರ ನೀವು ಕಲಿತಾ ಹೋದಂಗೆಲ್ಲ ನಾವಲ್ಲಿ ಗ್ರಾಮರ್ನು ಹೇಳ್ಕೊಡ್ತಿರ್ತೀವಿ, ಹೇಗೆ ಮಾತಾಡೋದನ್ನು ಹೇಳ್ಕೊಡ್ತಿರ್ತೀವಿ. ಈ ತರ ಇಂತ ಕನ್ನಡ ಸೆಂಟೆನ್ಸ್ ಗಳು ಹೇಗಿರ್ತಾವ ಇದನ್ನೇ ನೋಡ್ರಿ. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಿದೆ ಅನ್ನು. ಈ ವರ್ಬ್ ನೋಡಿದ ತಕ್ಷಣ ಇದೇ ಟೆನ್ಸ್ ಅಂತ ಗೊತ್ತಾಗುತ್ತೆ. ವರ್ಬ್ ಬೇರೆ ಬೇರೆ ರೂಪಗಳಲ್ಲಿ ಇರ್ತದೆ. ನೋಡುತ್ತೇನೆ ಅಂತೀರಿ, ನೋಡಿದೆನು ಅಂತೀರಿ, ನೋಡಲಿಲ್ಲ ಅಂತೀರಿ, ನೋಡುತ್ತಿದ್ದೇನೆ ಅಂತೀರಿ, ನೋಡಿದ್ದೇನೆ ಅಂತೀರಿ, ನೋಡಿದ್ದೆನು ಅಂತೀರಿ, ನೋಡುತ್ತಿದ್ದೆನು ಅಂತೀರಿ. ಈ ತರ ಬೇರೆ ಬೇರೆ ರೂಪಗಳಲ್ಲಿ ಇರ್ತದೆ. ನೋಡುತ್ತಿದ್ದೆನು ಅಂದಾಗ ಯಾವ ಟೆನ್ಸ್ ಬಳಕೆ ಮಾಡ್ಬೇಕು, ನೋಡುತ್ತಿದ್ದಿಲ್ಲ ಅಂದಾಗ ಯಾವ ಟೆನ್ಸ್ ಬಳಕೆ ಮಾಡ್ಬೇಕು, ನೋಡಿದೆನು ಅಂದಾಗ ಯಾವ ಟೆನ್ಸ್ ಆಗಿರ್ತದ, ನೋಡುತ್ತೇನೆ ಅಂದಾಗ ಯಾವ ಟೆನ್ಸ್ ಆಗಿರ್ತದ. ಇವುಗಳ ಪರಿಚಯ ಬೇಕು ನಿಮಗೆ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಇವುಗಳ ಪರಿಚಯ ಇಲ್ಲದೇನೆ ನಾವು ಇಂಗ್ಲಿಷ್ ನಲ್ಲಿ ಮಾತಾಡ್ತೀವಿ ಅಂದ್ರ ಸ್ವಲ್ಪ ಮಟ್ಟಿಗೆ ಮಾತ್ರ ಬರ್ಬೋದು. ನಿಮ್ಗೆ ಗ್ರಾಮರು ಗೊತ್ತಾಗೋದಿಲ್ಲ, ಮತ್ತೆ ಇಂಗ್ಲಿಷ್ ಅನ್ನ ತಪ್ಪಾಗಿ ಮಾತಾಡ್ಕೊತ ಹೋಗ್ತೀವಿ. ಓಕೆ, ಒಂದು ಈ ಸ್ಟೇಜ್ ನಲ್ಲಿ ಇದೇ ಕನ್ನಡದ ಮೂಲಕನೇ ಕಲಿಬೇಕಾಗುತ್ತೆ. ಐ ಸಾ, ಇಮಿಡಿಯೇಟ್ ನೋಡಿ, ಸಬ್ಜೆಕ್ಟ್ V2, ಇಮಿಡಿಯೇಟ್ ಆಗಿ V2 ಬಂದದಲ್ಲಿ. ಅಲ್ಲಿ ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ V1 ಇರ್ತಿತ್ತು. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ಸಿ ಸಾ ಸೀನ್, ಸಿ ಸಾ ಸೀನ್. ನೋಡ್ರಿ, ವರ್ಬ್ ಸೆಕೆಂಡ್ ಫಾರ್ಮ್ ಗೊತ್ತಿರದೇ ಇದ್ರೆ, ಈ ನೋಡು ಸಿ ಅನ್ನೋದು ಸೆಕೆಂಡ್ ಫಾರ್ಮ್ ವರ್ಬ್ ಗೊತ್ತಿರದೇ ಇದ್ರೆ, ಇದನ್ನ ಈ ಸೆಂಟೆನ್ಸ್ ದಲ್ಲಿರುವ ಅಥವಾ ಈ ಟೆನ್ಸ್ ಕನ್ನಡ ವಾಕ್ಯಗಳನ್ನು ಮಾತಾಡಕ್ ಆಗುದಿಲ್ಲ. ಯಾಕೆಂದ್ರೆ ವರ್ಬ್ ಸೆಕೆಂಡ್ ಫಾರ್ಮ್ ಬೇಕೇ ಬೇಕಿಲ್ಲಿ ಅಫರ್ಮೇಟಿವ್ ಮಾತಾಡುವಾಗ. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ಇಲ್ಲಿ ಎಸ್ಟರ್ಡೇ, ಲಾಂಗ್ ಎಗೋ, ಅಂಡ್ ಏನಾಯ್ತು, ಲಾಂಗ್ ಎಗೋ, ಇಂತ ಪದಗಳು ಬಳಕೆ ಆಗ್ತವೆ. ಓಕೆ, ಸೊ ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡಬಾರ್ದು ನಾವು. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡಬಾರ್ದು. ಯಾವುದು ಎಸ್ಟರ್ಡೇ, ಲಾಸ್ಟ್ ನೈಟ್, ಲಾಸ್ಟ್ ಇಯರ್, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಲೈಕ್ ದಿಸ್. ಐ ಫಿನಿಶ್ಡ್ ಮೈ ಬ್ರೇಕ್ಫಾಸ್ಟ್, ನನ್ನ ಉಪಹಾರವನ್ನು ಸೇವಿಸಿದೆನು. ಸೇವಿಸಿದ್ದೇನೆ ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ಒಂದು ಸಿನಿಮಾವನ್ನು ನೋಡಿದ್ದೇನೆ ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೋಡಿದ್ದೇನೆ, ನೋಡಿ ಇದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೋಡಿದೇನು, ಸಿಂಪಲ್ ಪಾಸ್ಟ್ ಟೆನ್ಸ್. ಉಪಹಾರ ಸೇವಿಸಿದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೇವಿಸಿದೇನು, ಸಿಂಪಲ್ ಪಾಸ್ಟ್ ಟೆನ್ಸ್. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಮಾತಾಡುವಾಗ ಐ ಹ್ಯಾವ್ ಸೀನ್ ಎ ಫಿಲ್ಮ್ ಯಸ್ಟರ್ಡೇ ಅಂತ ಹೇಳುವಂಗಿಲ್ಲ. ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಎಸ್ಟರ್ಡೇ ಬರ್ತದ, ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಎಸ್ಟರ್ಡೇ ಯೂಸ್ ಆಗ್ತದೆ. ಐ ಹ್ಯಾವ್ ಸೀನ್ ಎ ಫಿಲ್ಮ್ ಟುಡೇ ಅಂದ್ರೆ ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ. ಓಕೆ, ಸಿ ಟು ಎಕ್ಸ್ಪ್ರೆಸ್ an action took place in the past and completed. Action was completed like this. I finished, finished. She called me 2 days ago. ಅವಳು ನನ್ನನ್ನು 2 ದಿನಗಳ ಹಿಂದೆ ಕರೆದಳು. She called me. The principal called me yesterday. ನನ್ನನ್ನು ನಿನ್ನೆ ಪ್ರಾಂಶುಪಾಲರು ಕರೆದರು. They called him yesterday. ಅವರು ಅವನನ್ನು ನಿನ್ನೆ ಕರೆದರು. Okay, so like this. ಪ್ರಿನ್ಸಿಪಲ್ ಟಾಕ್ಡ್ ಓವರ್ ಫೋನ್. ಫೋನ್ ದಲ್ಲಿ ಪ್ರಿನ್ಸಿಪಲ್ ಮಾತಾಡಿದ್ರು. ಇಮಿಡಿಯೇಟ್ ಆಗಿ ನೋಡಿ ವರ್ಬ್ ಕ್ರಿಯಾಪದಗಳು ಹೇಗೆ ಬಳಕೆ ಆಗ್ತಾವ ನೋಡಿ. ಶಿ ಕಾಲ್ಡ್, ಕರೆದಿದ್ದಾಳೆ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಕರೆದಳು ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಕರೆದಿದ್ದಳು ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ಮೂರು ನೋಡಿ ಡಿಫ್ರೆಂಟ್ ಆಗಿನೇ ಇದಾವ. ಆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಅದು ಬಂದಾಗ ಮೂರನ್ನು ಸೇರಿಸಿ ಹೇಳ್ತೀನಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೇನೆ ನೋಡ್ರಿ. ಶಿ ಕಾಲ್ಡ್ ಮಿ 2 days ago. ಅವಳು
2 ದಿನಗಳ ಹಿಂದೆ ನನ್ನನ್ನು ಕರೆದಳು, ಕರೆದಿದ್ದಾಳೆ ಅಲ್ಲ. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಿದೆನು. ಐ ಫಿನಿಶ್ಡ್ ಮೈ ಬ್ರೇಕ್ಫಾಸ್ಟ್, ನನ್ನ ಬ್ರೇಕ್ಫಾಸ್ಟ್ ಅನ್ನು ಪೂರ್ಣಗೊಳಿಸಿದನು, ಮುಗಿಸಿದನು. ಶಿ ಕಾಲ್ಡ್ ಮಿ 2 days ago, ಲೈಕ್ ದಿಸ್. ಶಿ ಕಾಲ್ಡ್ ಮಿ 2 days ago, ಐ ಫಿನಿಶ್ಡ್ ಮೈ ಬ್ರೇಕ್ಫಾಸ್ಟ್, ಐ ಸಾ ಎ ಫಿಲ್ಮ್. ಇದು ಫಿಲ್ಮ್ ಏನು, ಸಾರಿ, ಫಿಲ್ಮ್ ಆಗೋದ್ಬಿಟ್ಟು ಫಿಲ್ಮ್ ಆಗೈತೆ ಅದು. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ಐ ಫಿನಿಶ್ಡ್ ಮೈ ಬ್ರೇಕ್ಫಾಸ್ಟ್, ಶಿ ಕಾಲ್ಡ್ ಮಿ 2 days ago, ಲೈಕ್ ದಿಸ್. ಹೀಗೆ ಇದನ್ನ ನೆಗೆಟಿವ್ ಮಾಡ್ಬೋದು. ಓನ್ಲಿ ಅಫರ್ಮೇಟಿವ್ ನ ಮಾತಾಡ್ತಿರೋದಿಲ್ಲ ನಾವು ಕನ್ನಡದಲ್ಲಿ. ನಾವು ಬೇರೆ ಬೇರೆ ಏನು ವಾಕ್ಯಗಳನ್ನ ಮಾತಾಡ್ತಿರ್ತೀವಿ. ಬೇರೆ ಬೇರೆ ವಾಕ್ಯಗಳಂದ್ರ ಅಫರ್ಮೇಟಿವ್ ಮಾತಾಡ್ತಿರ್ಬೋದು, ನೆಗೆಟಿವ್ ಮಾತಾಡ್ತಿರ್ಬೋದು, ಇಂಟ್ರಾಗೇಟಿವ್ ಮಾತಾಡ್ತಿರ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡ್ತಿರ್ಬೋದು. ಹಿಂದಿನ ವಿಡಿಯೋದಲ್ಲಿ ಹೇಳಿರಿ. ಈಗ ನೋಡಿ, ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ಇದು ನೆಗೆಟಿವ್ ಮಾಡೋದು. ಐ ಡಿಡ್ ನಾಟ್ ಸಿ ಎ ಫಿಲ್ಮ್ ಎಸ್ಟರ್ಡೇ, ಡಿಡ್ ಬಂದಾಗ ವರ್ಬ್ V1 ಆಗುತ್ತೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಡಿಡ್ ಬಂದಾಗ ವರ್ಬ್ V1 ಆಗುತ್ತೆ. ಮತ್ತೆ ಇಲ್ಲಿ ಯಾಕೆ ಡಿಡ್ ಇಲ್ರಿ ಅಂತಂದ್ರ, ಈ ಅಫರ್ಮೇಟಿವ್ ಸೆಂಟೆನ್ಸ್ ಅದು ಫಾರ್ಮುಲಾ ನೋಡ್ರಿ, ಸಬ್ಜೆಕ್ಟ್ V2, ಡೈರೆಕ್ಟ್ V2 ಬಂದತ, ಆಮೇಲೆ ಆಬ್ಜೆಕ್ಟ್ ಬಂದತ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂತಿದೆ ಇಲ್ಲ. ಮತ್ತೆ ಸೆಕೆಂಡ್, ಅದನ್ನ ನೆಗೆಟಿವ್ ಮಾಡುವಾಗ ಯಾಕೆ ಡಿಡ್ ತಗೊಳ್ತೀವಿ ಅಂತಂದ್ರೆ, ನಾವು ಯಾವಾಗಲೂ ಹೇಳ್ಕೋತ ಬಂದಿದ್ದೇವೆ ನೋಡ್ರಿ, ನಾವು ಒಂದು ವಾಕ್ಯವನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾವು ನಾಟ್ ಯೂಸ್ ಮಾಡ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಇದ್ರದ್ದು ಡಿಡ್. ಡಿಡ್ ಯೂಸ್ ಮಾಡ್ಲೇಬೇಕಲ್ಲ. ಐ ಡಿಡ್ ನಾಟ್, ಡಿಡ್ ಮುಂದೆನೆ ನಾಟ್ ಬರ್ಬೇಕಲ್ಲ. ಐ ಡಿಡ್ ನಾಟ್ ಸಿ. ಡಿಡ್ ಬಂದಾಗ ಒಂದು ಸೆಂಟೆನ್ಸ್ ದಲ್ಲಿ ಡಿಡ್ ಇತ್ತು ಅಂದ್ರ ವರ್ಬ್ ಯಾವಾಗಲೂ V1 ದಲ್ಲಿ ಇರ್ತದೆ. ಕಾಲಮ್ 1 ಬರ್ದಿದ್ವಲ್ಲ, ಐ ಡಿಡ್ ನಾಟ್ ಸಿ ಎ ಫಿಲ್ಮ್ ಎಸ್ಟರ್ಡೇ, ಐ ಡಿಡ್ ನಾಟ್ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ಹಿ ಡಿಡ್ ನಾಟ್ ಕಾಲ್ ಮಿ 2 days ago. ಈ ತರ ನೋಡ್ರಿ. ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಲಿಲ್ಲ, ನೋಡಿದೆನು, ನೋಡಲಿಲ್ಲ. ನಾನು ನನ್ನ ಬ್ರೇಕ್ಫಾಸ್ಟ್ ಅನ್ನು ಮುಗಿಸಲಿಲ್ಲ, ಮುಗಿಸಿದೆನು, ಮುಗಿಸಲಿಲ್ಲ. ಅವಳು ನನ್ನನ್ನು 2 ದಿನಗಳ ಹಿಂದೆ ಕರೆದಳು, ಕರೆಯಲಿಲ್ಲ. ಡಿಡ್ ನಾಟ್ ಕಾಲ್ ಮಿ 2 days ago. ಇಂಟ್ರಾಗೇಟಿವ್ ಮಾಡಬಹುದು. ಡಿಡ್ ಐ ಸಿ ಎ ಫಿಲ್ಮ್ ಎಸ್ಟರ್ಡೇ, ಡಿಡ್ ಐ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ಡಿಡ್ ಶಿ ಕಾಲ್ ಮಿ 2 days ago. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಬಹುದು. ನೀವು ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಬಹುದು. ಡಿಡ್ಂಟ್ ಐ ಸಿ ಎ ಫಿಲ್ಮ್ ಎಸ್ಟರ್ಡೇ, ಡಿಡ್ಂಟ್ ಐ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ಡಿಡ್ಂಟ್ ಶಿ ಕಾಲ್ ಮಿ 2 days ago, ಕ್ವಶನ್ ಮಾರ್ಕ್. ಓಕೆ, ಅಂದ್ರೆ ಡಿಡ್ ಬಂದಾಗ ಅದು ಇಂಟ್ರಾಗೇಟಿವ್ ಇರ್ಲಿ, ನೆಗೆಟಿವ್ ಇಂಟ್ರಾಗೇಟಿವ್ ಇರ್ಲಿ, ಡಿಡ್ ಬರ್ಲೇಬೇಕಲ್ಲ. ಓಕೆ, ಯಾಕೆ ಡಿಡ್ ಬರ್ಲೇಬೇಕಂತಂದ್ರ ಅಫರ್ಮೇಟಿವ್ ದಲ್ಲಿ ಮಾತ್ರ ಡಿಡ್ ಇರುವುದಿಲ್ಲ, ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ. ಉಳಿದ 3 ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಡಿಡ್ ಇದ್ದೇ ಇರತದ. ಯಾಕಂದ್ರೆ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ, ಒಂದು ವಾಕ್ಯವನ್ನ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ಮೊದಲು ಏನ್ ಮಾಡ್ತೀವಿ ನಾವು, ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಲೇಬೇಕಲ್ಲ. ಅದಕ್ಕೆ ಡಿಡ್ ಬರ್ತದ. ಆ ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವುದು, ಡಿಡ್. ಓಕೆ, ಇಲ್ಲಿ SR ನೋ ಟೈಪ್ ಕ್ವಶನ್ ಗೆ ಟೆನ್ಸ್ ಗೆ ಸಂಬಂಧಪಟ್ಟಂತೆ ಮಾತ್ರ ಏನು ಪ್ರಶ್ನಾರ್ಥಕ ವಾಕ್ಯಗಳು ಇರ್ತಾವ. ಐ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ಕಾಲ್ ಮಿ 2 days ago. ಈಗ ನೋಡ್ರಿ, ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಐ ಸಾ ಎ ಫಿಲ್ಮ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಿದೆನು. ಐ ಡಿಡ್ ನಾಟ್ ಸಿ ಎ ಫಿಲ್ಮ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಲಿಲ್ಲ. ಡಿಡ್ ಐ ಸಿ ಎ ಫಿಲ್ಮ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಿದ್ದೇನೆ. ಡಿಡ್ಂಟ್ ಐ ಸಿ ಎ ಫಿಲ್ಮ್ ಎಸ್ಟರ್ಡೇ, ನಾನು ನಿನ್ನೆ ಒಂದು ಸಿನಿಮಾವನ್ನು ನೋಡಲಿಲ್ಲವೇ. ನೋಡಲಿಲ್ಲ ನೆಗೆಟಿವ್, ನೋಡಲಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಅಂತಾರ ಲಾಸ್ಟ್ ಒನ್. ಓಕೆ, ಇದು ನೋಡ್ರಿ, ಐ ಫಿನಿಶ್ಡ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ಉಪಹಾರವನ್ನು ಸೇವಿಸಿದೆನು. ಐ ಡಿಡ್ ನಾಟ್ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ಉಪಹಾರವನ್ನು ಸೇವಿಸಲಿಲ್ಲ. ಡಿಡ್ ಐ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ಉಪಹಾರವನ್ನು ಸೇವಿಸಿದನೆ. ಡಿಡ್ಂಟ್ ಐ ಫಿನಿಶ್ ಮೈ ಬ್ರೇಕ್ಫಾಸ್ಟ್, ನಾನು ನನ್ನ ಉಪಹಾರವನ್ನು ಸೇವಿಸಲಿಲ್ಲವೇ. ಸೇವಿಸಲಿಲ್ಲ, ನಿಲ್ಲವೇ. ಈಗ ನೋಡ್ರಿ, ಶಿ ಕಾಲ್ಡ್ ಮಿ 2 days ago, ಅವಳು ನನ್ನನ್ನು 2 ದಿನಗಳ ಹಿಂದೆ ಕರೆದಳು. ಶಿ ಡಿಡ್ ನಾಟ್ ಕಾಲ್ ಮಿ 2 days ago, ಅವಳು ನನ್ನನ್ನು 2 ದಿನಗಳ ಹಿಂದೆ ಕರೆಯಲಿಲ್ಲ. ಡಿಡ್ ಶಿ ಕಾಲ್ ಮಿ 2 days ago, ಅವಳು ನನ್ನನ್ನು 2 ದಿನಗಳ ಹಿಂದೆ ಕರೆದಳೆ. ಡಿಡ್ಂಟ್ ಶಿ ಕಾಲ್ ಮಿ 2 days ago, ಅವಳು ನನ್ನನ್ನು 2 ದಿನಗಳ ಹಿಂದೆ ಕರೆಯಲಿಲ್ಲವೇ. ಕರೆಯಲಿಲ್ಲ, ಕರೆಯಲಿಲ್ಲವೇ. ಇನ್ನೊಂದು ಸೆಂಟೆನ್ಸ್ ಆಗುತ್ತ ಲಾಸ್ಟ್ ನೆಗೆಟಿವ್ ಇಂಟ್ರಾಗೇಟಿವ್. ಡಿಡ್ ಐ ನಾಟ್ ಅಂತ ಹೇಳ್ಬಹುದು, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಬಹುದು. ಡಿಡ್ ಐ ನಾಟ್, ಡಿಡ್ ಶಿ ನಾಟ್, ಲೈಕ್ ದಿಸ್.
ಇದನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ಒಂದು ಕ್ರಿಯೆ ಹಿಂದೆ ಕಂಪ್ಲೀಟೆಡ್ ಆಗಿದೆ, ಇಮಿಡಿಯೇಟ್ ಪಾಸ್ಟ್ ಕಂಪ್ಲೀಟೆಡ್ ಆಗಿದೆ. ಅವನು ಊರಿಗೆ ಹೋದನು. ಓಕೆ. ರಾಮನು ಕಾಡಿಗೆ ಹೋದನು. ರಾಮ ವೆಂಟ್ ಟು ಫಾರೆಸ್ಟ್. ಅವರು ಮುಖ್ಯಮಂತ್ರಿಯನ್ನು ಭೇಟಿಯಾದರು. ದೇ ಮೆಟ್ ದ ದ ಚೀಫ್ ಮಿನಿಸ್ಟರ್. ಅವರು ಪ್ರಧಾನ ಮಂತ್ರಿಯನ್ನು ಭೇಟಿ ಆಗಲಿಲ್ಲ. ದೇ ಡಿಡ್ ನಾಟ್ ಮೀಟ್ ದ ಪ್ರೈಮ್ ಮಿನಿಸ್ಟರ್. ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಹೇಳಿದೆನು. ಐ ಟಾಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ನಾನು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಮುಗಿಸಲಿಲ್ಲ. ಐ ಡಿಡ್ ನಾಟ್ ಕಂಪ್ಲೀಟ್. ಐ ಡಿಡ್ ನಾಟ್ ಟೀಚ್ ಸಿಂಪಲ್ ಪಾಸ್ಟ್ ಟೆನ್ಸ್. ಡಿಡ್ ಬಂದಾಗ ಯಾವಾಗಲೂ ಟೀಚ್ ಡಿಡ್ ಬಂದಾಗ ಯಾವಾಗಲೂ ವರ್ಬ್ V1 ಆಗಿರ್ತದೆ. ಈಗ ಇಂತ ಈ ವರ್ಬ್ಸ್ ಗಳನ್ನ ತಗೊಂಡು ನೀವು ಹಲವಾರು ವಾಕ್ಯಗಳನ್ನ ಕಟ್ಕೊಳ್ಬಹುದು. ನೆನಪಾಗ್ಲಿಲ್ಲ ಅಂದ್ರೆ ನಿಮ್ಗೆ ವರ್ಬ್ಸ್ ನೋಡ್ರಿ ಇಲ್ಲಿ. he they terminated him from the job. ಅವರು ಜಾಬಿನಿಂದ ವಜಾಗೊಳಿಸಿದರು. ವಜಾಗೊಳಿಸಿದ್ದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವಜಾಗೊಳಿಸಿದರು ಸಿಂಪಲ್ ಪಾಸ್ಟ್ ಟೆನ್ಸ್. ಎರಡು ಸಾಂದರ್ಭಿಕವಾಗಿ ಕರೆಕ್ಟ್ ಮಾತಾಡ್ತೀವಿ. ನಾವು ಎಲ್ಲಿ ವಜಾಗೊಳಿಸಿದ್ದಾರೆ ಅಂತ ಹೇಳ್ಬೇಕು, ಅಲ್ಲೇ ವಜಾಗೊಳಿಸಿದ್ದಾರೇನೆ ಅಂತೀವಿ. ಎಲ್ಲಿ ವಜಾಗೊಳಿಸಿದರು ಅಂತ ಹೇಳ್ಬೇಕು, ಸಾಂದರ್ಭಿಕವಾಗಿ ಕರೆಕ್ಟೇ ಮಾತಾಡ್ತೀವಿ ಕನ್ನಡದಲ್ಲಿ. ವಜಾಗೊಳಿಸಿದ್ದಾರೆ ಅಂದಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾತಾಡ್ತೀವಿ. ವಜಾಗೊಳಿಸಿದರು ಅಂತ ಹೇಳ್ತಿರ್ತಿರಲ್ಲ ಕನ್ನಡದಲ್ಲಿ, ಅವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಮಾತಾಡಿ. ಅದರ ಗ್ರಾಮಟಿಕಲ್ ಪಾಯಿಂಟ್ ಏನಂತಂದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೆಸ್ಟರ್ಡೇ, 2 days ago, ಲಾಸ್ಟ್ ನೈಟ್, ಓಕೆ, ಡೇ ಬಿಫೋರ್ ಯೆಸ್ಟರ್ಡೇ, ಲಾಸ್ಟ್ ಇಯರ್, ಲಾಸ್ಟ್ ವೀಕ್ ಇಂಥವುಗಳನ್ನ ಬಳಕೆ ಮಾಡುವುದಿಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಬಳಕೆ ಮಾಡಬಹುದು. ಈ ತರ ಹಲವಾರು ವಾಕ್ಯಗಳನ್ನ ನೀವು ಕಟ್ಕೊಳ್ಬಹುದು. ಓಕೆ. ಸೊ ಇದು ಇಂದಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.